OHP ಶೀಟ್ ತಗೋಬೇಕು. ಅದನ್ನು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಲೆಂತಿಗೆ ಕಟ್ ಮಾಡ್ಕೋಬೇಕು. ಇದನ್ನು ಮೆಷರ್ ಮಾಡಿ ನೋಡಬೇಕು ಪ್ಲೇಟಿಗೆ. ಅದು ಚಿಕ್ಕದಾಯಿತು ಅಂದರೆ ಇಂಚೂರು ಅದಕ್ಕೆ ಕಟ್ ಮಾಡಿ ಅಟ್ಯಾಚ್ ಮಾಡಬೇಕು. ನನ್ನ ಪ್ಲೇಟಿಗೆ ಅದು ಚಿಕ್ಕದಾಗ್ತಿತ್ತು, ಸೊ ಇನ್ನೊಂಚೂರು ಕಟ್ ಮಾಡಿ ಅಟ್ಯಾಚ್ ಮಾಡಿದ್ದೀನಿ ಗಮ್ ಟೇಪ್ ಹಾಕಿ. ಟ್ರಾನ್ಸ್ಪರೆಂಟ್ ಟೇಪ್ ಹಾಕಿದ್ರೆ ಕಾಣಿಸಲ್ಲ. ಒಳಗಿಂದ ಎಲ್ಲ ಹೊರಗಿಂದ ಅಂಟಿಸಿ ಅದನ್ನು ಒಂದು ಸರ್ಕಲ್ ಥರ ಮಾಡ್ಕೋಬೇಕು. ನೋಡಿ ಹತ್ರ ಇಟ್ಟಾಗ ಅದು ಕರೆಕ್ಟಾಗಿ ಫಿಟ್ ಆಗ್ತಿದೆ ಪ್ಲೇಟ್ ಒಳಗೆ ಅಂತ ಅಂದರೆ ಕರೆಕ್ಟಾಗಿ ಸೈಜ್ ಆಗುತ್ತೆ ಸರ್ಕಲ್ಲು. ಅದಕ್ಕೆ ಗಮ್ ಟೇಪ್ ಹಾಕಿ ಸರ್ಕಲ್ ಮಾಡಿ ಇಟ್ಕೋಬೇಕು. ಬಿರಿಯಾನಿ ರೆಡಿ ಮಾಡಿರೋದನ್ನು ಹಾಕಬೇಕು. ಅದನ್ನು ನೀಟಾಗಿ ಒಳ ಹಾಕಿ ಪ್ರೆಸ್ ಮಾಡಬೇಕು. ಮಾಡಿ ಕಬಾಬಿಂದ ಗಾರ್ನಿಷ್ ಮಾಡಬೇಕು. ಕಬಾಬು ಮತ್ತು ಒಂದು ಸ್ವಲ್ಪ ಮಿಡಲಲ್ಲಿ ಮೊಟ್ಟೆ, ಆಮೇಲೆ ಅದ್ರ ಮೇಲೆ ಆನಿಯನ್ ರಿಂಗ್ಸು, ಕ್ಯಾರೆಟು, ಸೌತೆಕಾಯಿ ಮತ್ತು ಕೊತ್ತಂಬರಿನ ಗಾರ್ನಿಷ್ ಮಾಡಿದ್ರೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಬಿರಿಯಾನಿ ರೆಸಿಪಿ ಎಲ್ಲ ಆಲ್ರೆಡಿ ಯೂಟ್ಯೂಬಲ್ಲಿ ತುಂಬ ಇರುತ್ತೆ, ಸೊ ಅದನ್ನೇನು ತೋರ್ಸೋಕೆ ಹೋಗಿಲ್ಲ. ಮತ್ತು ಕಬಾಬ್ದು ಕೂಡ ಅಷ್ಟೇ. ಇದೆಲ್ಲ ಹಿಂಗೆ ಡೆಕೋರೇಟ್ ಮಾಡಿದ್ರೆ ಇದು ಹಾಕ್ಬಿಟ್ರೆ ಆಯಿತು. ಯಾರು ಬೇಕಾದ್ರೂ ಬರ್ತಡೇಗೆ ಈ ಥರ ಬಿರಿಯಾನಿ ಕೇಕ್ ರೆಡಿ ಮಾಡ್ಕೋಬೋದು. ತುಂಬ ಜನ ಹೋಟ್ಲಿಂದ ತಂದಿದ್ದ, ಎಲ್ಲಿ ಮಾಡಿಸಿದ್ದ